ಹಲೋ ಅಚೀವರ್ಸ್. ಹಿಂದೂ ವೊಕ್ಯಾಬ್ಯುಲರಿ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಿಮಗೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ಗೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೋಸ್ಕರ ಮತ್ತು ನಿಮ್ಮ ಪ್ರಚಲಿತ ಜ್ಞಾನಕ್ಕೆ ಇವು ಅಗತ್ಯವಾಗಿ ಅನಿವಾರ್ಯವಾಗಿ ಬೇಕಾದ ಕ್ಲಾಸ್ ಇದು. ಪ್ರತಿಯೊಂದು ಪರೀಕ್ಷೆಯಲ್ಲಿ ನಿಮಗೆ ಇದರ ಅಗತ್ಯ ಖಂಡಿತವಾಗಿಯೂ ಇದೆ. ನಾನೀಗ ನಿಮ್ಮನ್ನು ಅಚೀವರ್ಸ್ ಹಂಟ್ .in ಕನ್ನಡ ಕರೆಂಟ್ ಅಫೇರ್ಸ್ .achievers.in ವೆಬ್ಸೈಟ್ಗೆ ಹೋಗಿ. ಇಲ್ಲಿ ನೀವು ಇಂಗ್ಲಿಷ್ ಕಲಿಕೆ ವಿಭಾಗದಲ್ಲಿ ಮೊದಲಿಗೆ ನಾವು ಹಿಂದೂ ಪದ ಸಂಪತ್ತು ಈ ದಿನ ಅಪ್ಲೋಡ್ ಮಾಡಿ ಹಿಂದೂ ಪದ ಶಬ್ದ ಕಲಿಯೋಣ. ಎಷ್ಟಿದೆ ನಿಮ್ಮ ಪದ ಸಂಪತ್ತು ಟೆಸ್ಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಇಂಗ್ಲೀಷ್ ಗೊತ್ತಿದೆ, ಎಷ್ಟು ಕಾಂಪಿಟೇಟಿವ್ ಇಂಗ್ಲೀಷ್ ಗೊತ್ತಿದೆ, ಎಷ್ಟು ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಲ್ಲರಿ ಹೋಗಬೇಕು. ನಮ್ಮ ಕ್ವಿಜ್ ಆ್ಯಪಲ್ಲಿ ಅಥವಾ ವೆಬ್ಸೈಟಲ್ಲಿ ಟೆಸ್ಟ್ಗಳನ್ನ ತಗೊಳ್ಳೋದ್ರ ಮೂಲಕ ನೀವು ಕಲಿತಿರ್ತಕ್ಕಂತಹ ಎಷ್ಟು ಸಂಪಾದಿಸಿದ್ದೀರಾ ಆ ಪದ ಸಂಪತ್ತನ್ನ ಚೆಕ್ ಮಾಡ್ಕೋಬೋದು. ಆ ಮೂಲಕ ನಿಮ್ಮ ಸಿದ್ಧತೆಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಈ ದಿನ ನಾವು ನಿನ್ನೆಯ ಒಂದು ಎಡಿಟೋರಿಯಲ್ ಪತ್ರಿಕೆಯಲ್ಲಿ ಹಿಂದೂ ಪತ್ರಿಕೆಯಲ್ಲಿ UAE ಇಂಡಿಯಾ ಏವಿಯೇಷನ್ ಪಾರ್ಟ್ನರ್ಶಿಪ್ ರಿಮಾಡೆಲಿಂಗ್ ದ UAE ಇಂಡಿಯಾ ಏವಿಯೇಷನ್ ಪಾರ್ಟ್ನರ್ಶಿಪ್ ಆರ್ಟಿಕಲಿಂದ ನಿಮಗಾಗಿ ಹೆಕ್ಕಿ ತಂದ ಕೆಲವು ಡಿಫಿಕಲ್ಟ್ ವರ್ಡ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಪ್ರನೌನ್ಸ್ ಮಾಡೋದು ಹೇಗೆ ಅದನ್ನು ಹೇಳೋಣ. ಅದಕ್ಕೆ ಕನ್ನಡ ಸಮಾನಾರ್ಥಕ ಪದಗಳೇನಿದೆ, ವಿರುದ್ಧ ಪದಗಳೇನಿದೆ ಎಲ್ಲದನ್ನು ನೋಡೋಣ. ಪ್ಯಾರಡೈಮ್ ಏನು ಪ್ರನೌನ್ಸ್ ಮಾಡಬೇಕಾಗಿರೋದು ಹೇಗೆ ಅಂದರೆ ಪರ್ಡಿಗಮ್ ಅಂದ್ಬಿಡ್ತಾರೆ ಆ್ಯಕ್ಚುಲಿ ಕೆಲವೊಂದು ಸರಿ ಉಂಟು. ಇಲ್ಲಿ ಜಿ ಸೈಲೆಂಟು. ಪ್ಯಾರಡೈಮ್ ಏನು ಇದರ ಅರ್ಥ? ಎ ಮಾಡೆಲ್ ಆರ್ ಎ ಪ್ಯಾಟ್ರನ್ ಫಾರ್ ಸಮಥಿಂಗ್. ಯಾವುದೋ ಒಂದು ಸಂಗತಿಯ ವಿಷಯದ ಮಾಡೆಲ್ ಇರ್ಬೋದು ಅಥವಾ ಒಂದು ಪ್ಯಾಟ್ರನ್ ಇರ್ಬೋದು, ಅದನ್ನು ಪ್ಯಾರಡೈಮ್ ಅಂತ. ಕನ್ನಡ ಮೀನಿಂಗ್ ಏನು? ಮಾದರಿ ಅಥವಾ ಪ್ರತೀಕ ಹೇಳ್ಬೋದು. ಇದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದ ಏನು? ಸಿನಾನಿಯಮ್. ಫ್ರೇಮ್ ವರ್ಕ್ ಚೌಕಟ್ಟು ಹೇಳಲಾಗುತ್ತೆ. ಸ್ಟ್ಯಾಂಡರ್ಡ್ ಪ್ರಮಾಣ ಅಂತ. ಪ್ರೋಟೋಟೈಪ್ ಮಾದರಿ ಅಂತ ಹೇಳ್ಬೋದು. ನಾನು ನೆನ್ನೆಯ ತರಗತಿಗಿನ್ನ ಹಿಂದಿನ ತರಗತಿಯನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದೀನಿ. ನೀವು ತೋರಿಸಿದ ಆಸಕ್ತಿಯನ್ನು ನೆನ್ನೆ ಸಿನಾನಿಯಮ್ಸ್ ಮತ್ತು ಆ್ಯಂಟೋನಿಯಮ್ಸ್ಗೆ ನಾವು ಕನ್ನಡ ಮೀನಿಂಗ್ಗಳನ್ನು ಕೊಟ್ಟಿದ್ದೀವಿ. ನಿಮ್ಮ ಆಸಕ್ತಿಗೆ ನಿಮಗೆ ಡಿಕ್ಷನರಿ ವರ್ಕನ್ನು ಕಡಿಮೆ ಮಾಡೋಣ ಅಂತ ಅದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಕೇಳಿಸ್ಕೊಳ್ಳಿ, ಓದಿ, ಟೆಸ್ಟ್ ಪ್ರಾಕ್ಟೀಸ್ ಮಾಡಿ. ಕೇಳಿಸ್ಕೊಳ್ಳಿ, ಓದಿ, ಟೆಸ್ಟ್ ಪ್ರಾಕ್ಟೀಸ್ ಮಾಡಿ. 360 ಡಿಗ್ರಿ ಲರ್ನಿಂಗ್ ಸಿಸ್ಟಮ್ ನಮ್ಮಲ್ಲಿರೋ ನಿಮಗೆ ಡಿಸ್ಟ್ರಾಕ್ಷನ್ ಆಗುವಂಥ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಆ್ಯಪ್ಗಳಲ್ಲೂ ಯಾವುದೇ ಅಡ್ವರ್ಟೈಸ್ಮೆಂಟ್ ಫ್ರೀ ಆ್ಯಂಡ್ ಪ್ಯೂರ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇದನ್ನು ಸೊ ಈ ಪ್ಯಾರಾಡೈಮ್ಗೆ ಇರ್ತಕ್ಕಂಥ ಆ್ಯಂಟೋನಿಯಮ್ಸ್ ಅಂದರೆ ವಿರುದ್ಧ ಪದಗಳು ಏನು? ಇಂಪ್ರವೈಸೇಷನ್ ಹೊಂದಾಣಿಕೆ ಅಂತಲೂ ಆಗುತ್ತೆ. ಇಂಪ್ರೂವ್ ಬೇರೆ, ಇಂಪ್ರವೈಸೇಷನ್ ಬೇರೆ. ಏನೋ ಒಂದಿರುತ್ತೆ ಅದನ್ನು ಮತ್ತಷ್ಟು ಚಂದಕ್ಕೆ ಮಾಡೋದನ್ನ ಅಂತ ಹೇಳ್ತೀವಿ. ಟಾಸ್ ಅವ್ಯವಸ್ಥೆ ಅಂತ ವ್ಯವಸ್ಥೆ ಮಾಡಿ. ಸೊ ಇದನ್ನು ಎಕ್ಸಾಂಪಲ್ ಆಗಿ ಒಂದು ಸೆಂಟೆನ್ಸನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ದ UAE ಇಂಡಿಯಾ ಪಾರ್ಟ್ನರ್ಶಿಪ್ ಸೆಟ್ಟಿಂಗ್ ಎ ನ್ಯೂ ಪ್ಯಾರಡೈಮ್ ಇನ್. ಏನು ಈಗಂದರೆ ಅದರ ಕನ್ನಡ ಅರ್ಥವನ್ನು ಕೂಡ ವಾಕ್ಯವನ್ನು ಕೊಡುತ್ತೆ. UAE ಮತ್ತು
ಇಂಡಿಯಾದ ಸಹಭಾಗಿತ್ವ ಏನಿದೆ, ವಿಮಾನಯಾನದಲ್ಲಿ ಹೊಸ ಮಾದರಿಯನ್ನ ಸೃಷ್ಟಿಸುತ್ತಿದೆ ಅಂತ ಹೇಳುವಾಗ ಬೇಕಂದ್ರೆ ನಾವು ಈ ಪ್ಯಾರಡೈಮ್ ಅನ್ನ ನೆಕ್ಸ್ಟು ಪ್ರೋಗ್ರೆಸಿವ್. ಏನು ಪ್ರೋಗ್ರೆಸಿವ್ ಅಂತ ಹೇಳಿದ್ರೆ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಈ ಪ್ರೋಗ್ರೆಸ್. ಪ್ರೋಗ್ರೆಸಿವ್ ಅಂತ ಹೇಳಿದ್ರೆ ಫಾರ್ವರ್ಡ್ ಥಿಂಕಿಂಗ್ ಅಂತ ಹೇಳ್ಬೋದು ಅಥವಾ ಮಾಡರ್ನ್ ಥಿಂಕಿಂಗ್ ಅಂತ ಹೇಳ್ಬೋದು. ಪ್ರಗತಿಪರ, ಪ್ರಗತಿಪರ ಚಿಂತಕ ಕೇಳಿರ್ತೀರ ನೀವು. ಆಧುನಿಕ, ಇದು ಕನ್ನಡ ಮೀನಿಂಗ್ ಆಗಿದೆ. ಪ್ರೋಗ್ರೆಸಿವ್ ಅನ್ನೋ ಪದಕ್ಕೆ ಇರ್ತಕ್ಕಂಥ ಸಿನಾನಿಯಮ್ಸ್, ಸಮಾನಾರ್ಥಕ ಪದ ತುಂಬಾ ಇಂಪಾರ್ಟೆಂಟ್. ಸಮಾನಾರ್ಥಕ ಕಂಪ್ರಹೆನ್ಷನ್ ಕ್ವಶನ್ಸ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಥರದ MCQsನಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್, PSC ಅದರ ಮೀನಿಂಗನ್ನು ಕಂಟೆಕ್ಸ್ಟಲ್ಲಿ ಕೇಳ್ತಾರೆ. ಸೊ ನೀವು ಅದ್ರ ಪ್ರಕಾರ ಎಲ್ಲ ಪದ ಸಂಪತ್ತನ್ನು ಕ್ರೋಢೀಕರಿಸ್ಕೊಂಡು ನಿಮ್ಮಲ್ಲಿ ಇಟ್ಕೊಂಡಿದ್ರೆ, ಅದರ ಮೀನಿಂಗ್ ಗೊತ್ತಿದ್ರೆ ಆ ಎಕ್ಸಾಮ್ಗಳು ನೀರು ಕೂಡಿದಷ್ಟು ಸರಳ ಅಂತ ಅನಿಸುತ್ತೆ. ನೀವು ಅದನ್ನು ಪ್ರತಿದಿನದ ಕಲಿಕೆಯಲ್ಲಿ ಒಂದು ಪಾರ್ಟ್ ಆಗಿ ಕಲೀಲೇಬೇಕಷ್ಟೇ. ಪ್ರೋಗ್ರೆಸಿವ್‌ಗೆ ಸಿನಾನಿಯಮ್ಸ್ ಮಾಡರ್ನ್, ಆಧುನಿಕ, ಫಾರ್ವರ್ಡ್ ಥಿಂಕಿಂಗ್, ಮುಂಚೂಣಿ, ಮುಂಚಣಿಗೆ ಚಿಂತನೆ, ಮುಂಚೂಣಿಯ ಚಿಂತನೆ ಅಂತ ಆಗುತ್ತೆ ಅದು. ಅಂದ್ರೆ ಓಹ್! ತುಂಬಾ ದೂರಕ್ಕೆ ಯೋಚನೆ ಮಾಡ್ಬಿಟ್ಟಿದಾರಪ್ಪ ಇವಾಗಲೇ ಅಂತ ಹೇಳ್ತಾರಾ? ಆಂಟೋನಿಯಮ್ಸ್ ಅಂದ್ರೆ ವಿರುದ್ಧ ಪದಗಳು ಕನ್ಸರ್ವೇಟಿವ್, ಪಾರಂಪರಿಕ, ರಿಗ್ರೆಸಿವ್, ಹಿಮ್ಮೆಟ್ಟುವ, ಹಿಂದಿನ ಕಾಲದ ಚಿಂತನೆ. ಫಾರ್ವರ್ಡ್ ಥಿಂಕಿಂಗ್ ಅಂತಂದ್ರೆ ನಾವು ಬದುಕಿರುವ ಕಾಲಘಟ್ಟದ ಮುಂದಿನ ಕಾಲದ ಚಿಂತನೆ. ರಿಗ್ರೆಸಿವ್ ಅಂತ ಹೇಳಿದ್ರೆ ನಾವು ಬದುಕಿರುವ ಕಾಲಘಟ್ಟದ ಹಿಂದಿನ ಕಾಲದ ಚಿಂತನೆ ಅಂತ ಬೇಕಾದ್ರೆ ಹೇಳ್ಬೋದು. ಸೊ ಇದನ್ನ ಎಕ್ಸಾಂಪಲ್ ಸೆಂಟೆನ್ಸ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಪ್ರೋಗ್ರೆಸಿವ್ ಏವಿಯೇಷನ್ ಪಾಲಿಸಿ ಈಸ್ ರಿಕ್ವೈರ್ಡ್. ಈ ಒಂದು ಎಡಿಟೋರಿಯಲ್ನ ಅನಾಲಿಸಿಸ್ ಕ್ಲಾಸನ್ನು ಈಗಷ್ಟೇ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ಅದನ್ನು. ನೀವು ಈ ಇಂಗ್ಲೀಷ್ ವೊಕ್ಯಾಬ್ಯುಲರಿನ ಕಲ್ತ್ಕೊಂಡು ಆನಂತರ ಎಡಿಟೋರಿಯಲ್ನ ನೀವು ಹೇಳಲಿಕ್ಕೆ ಹೋದರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗಿಬಿಡುತ್ತೆ ಅದು ಏನಿದೆ. ಇದನ್ನು ಕಲಿದೇನೆ ಕೂಡ ನೀವು ಅದನ್ನು ನೋಡ್ಬೋದು, ಅವಾಗಲೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಏನಕ್ಕಂತ ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್. ಈ ಪದಗಳನ್ನ ಯಾವ ಎಡಿಟೋರಿಯಲಿಂದ ತೆಗೆದಿದೆಯೋ ಆ ಎಡಿಟೋರಿಯಲನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸೊ ಪ್ರಗತಿಪರ ವಿಮಾನಯಾನ ನೀತಿ ಅಗತ್ಯ ಇದೆ ಅಂತ ಹೇಳುವಾಗ ಈ ಸೆಂಟೆನ್ಸನ್ನು ಬೈಲ್ಯಾಟರಲ್, ಬೈಲ್ಯಾಟರಲ್, ಮಾಡಬೇಕು. ಬೈಲ್ಯಾಟರಲ್, ಇಲ್ಲಿ ಬೈಲ್ಯಾಟರಲ್ ಅಂದರೆ ಮೀನಿಂಗ್ ಏನಂತ ಹೇಳಿದ್ರೆ ಇನ್ವಾಲ್ವಿಂಗ್ ಟೂ ಪಾರ್ಟೀಸ್ ಆರ್, ಸಾಮಾನ್ಯವಾಗಿ ಎರಡು ದೇಶಗಳು ದ್ವಿಪಕ್ಷೀಯ ಅಂತ ಅದೇ ಬೈಲ್ಯಾಟರಲ್, ಎರಡು ದೇಶಗಳ ಮಧ್ಯದ ಸಂಬಂಧ ಅಂತ ಅರ್ಥ ಆಗುತ್ತೆ. ಸಿನಾನಿಮ್ಸ್ ಏನು? ಮ್ಯೂಚುಯಲ್, ಪರಸ್ಪರ, ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಪರಸ್ಪರ ಅನುಗುಣವಾಗಿ ಅನ್ನೋ ಅರ್ಥ ಬರುತ್ತೆ, ಪದವಿ ಅರ್ಥ ಬರಲ್ಲ. ಆಂಟೋನಿಯಮ್ಸ್ ಯೂನಿಲ್ಯಾಟ್ರಲ್, ವಿರುದ್ಧ ಪದ. ಇಲ್ಲಿ ದ್ವಿಪಕ್ಷೀಯ ಆಗುತ್ತೆ, ಇದು ಏಕಪಕ್ಷೀಯ. ಇಂಡಿಪೆಂಡೆಂಟ್, ರೆಸಿಪ್ರೋಕಲ್ ಅಂತಂದ್ರೆ ಅದು ಸಂಬಂಧನೇ ಇಲ್ಲ, ಸ್ವತಂತ್ರವಾಗಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಳಸಲಾಗುತ್ತೆ. ದ ಬೈಲ್ಯಾಟ್ರಲ್ ಏರ್ ಸರ್ವಿಸ್ ಅಗ್ರಿಮೆಂಟ್ ನೀಡ್ಸ್ ರಿವಿಷನ್. ಈ ಸೆಂಟೆನ್ಸ್ ಅನ್ನ ಬಳಸಲಾಗಿದೆ ಬೈಲ್ಯಾಟ್ರಲ್ ಅನ್ನ ಯೂಸ್ ಮಾಡಿ. ಎರಡು ದೇಶಗಳ ವಿಮಾನಯಾನ ಸೇವಾ ಒಪ್ಪಂದದ ಪುನರ್ ಪರಿಶೀಲನೆ ಅಗತ್ಯವಿದೆ ಅಂತ ಹೇಳಿದಾಗ ಇಲ್ಲಿ ಎರಡು ದೇಶಗಳ ಬದಲು ಬೈಲ್ಯಾಟ್ರಲ್ಗೆ ಕರೆಕ್ಟಾಗಿ ಬಳಸ್ಬೇಕಂತ ಹೇಳಿದ್ರೆ ನಾವು ದ್ವಿಪಕ್ಷೀಯ ವಿಮಾನಯಾನ ಸೇವಾ ಒಪ್ಪಂದ ಅಂತ ಹೇಳ್ಬೋದು. ನೆಕ್ಸ್ಟ್ ಕೊಲಾಬರೇಷನ್. ಕೊಲಾಬರೇಷನ್ ಅಂತ ಹೇಳಿದ್ರೆ ವರ್ಕಿಂಗ್ ಟುಗೆದರ್ ಫಾರ್ ಎ ಕಾಮನ್ ಗೋಲ್. ಒಂದು ಗೋಲ್ ಇರುತ್ತೆ, ಆ ಗೋಲಿಗೆ ಇಬ್ಬರೂ ಕೂಡ ಅದೇ ಗುರಿಗೋಸ್ಕರ ವರ್ಕ್ ಮಾಡೋದನ್ನ, ಕಾಮನ್ ಗೋಲ್ಗೆ ವರ್ಕ್ ಮಾಡೋದನ್ನ ಕೊಲಾಬರೇಷನ್ ಅಂತ ಹೇಳಲಾಗುತ್ತೆ.
ಕನ್ನಡದಲ್ಲಿ ಇದರ ಮೀನಿಂಗ್ ಏನು? ಸಹಯೋಗ ಅಥವಾ ಜಂಟಿ ಕಾರ್ಯ ಹೇಳ್ಬೋದು. ಸಿನಾನಿಯಮ್ಸ್ ಏನು ಕೊಲಾಬರೇಷನ್‌ಗೆ? ಕೋಆಪರೇಷನ್, ಪಾರ್ಟ್ನರ್‌ಶಿಪ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಆಂಟೋನಿಯಮ್ಸ್ ಏನು? ವಿರುದ್ಧ ಪದ ಏನು? ಕಾನ್ಫ್ಲಿಕ್ಟ್ ಜೊತೆಯಾಗಿ ಕೆಲಸ ಮಾಡೋ ಬದಲು ಅದಕ್ಕೆ ಘರ್ಷಣೆ ಮಾಡಿದ್ರೆ, ವಿರೋಧ ವ್ಯಕ್ತಪಡಿಸಿದ್ರೆ ಅದು ಆಂಟೋನಿಯಂ. ರೈವಲರಿ, ವೈಷಮ್ಯನೂ ಆಗುತ್ತೆ, ಸ್ಪರ್ಧೆನೂ ಆಗುತ್ತೆ. ಈ ಕಂಟೆಕ್ಸ್ಟಲ್ಲಿ ನಾವು ಸ್ಪರ್ಧೆ ತಗೊಂಡಿದ್ದೀವಿ. 2 ದೇಶಗಳ ನಡುವೆ ಟೆಕ್ನಾಲಜಿ ಕಾಂಪಿಟಿಟಿವ್‌ನೆಸ್‌ಗಿನ್ನ ಕೋಆಪರೇಷನ್ ಇರೋದು ತುಂಬ ಒಳ್ಳೆಯದು ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಸೆಂಟೆನ್ಸನ್ನು ಅಥವಾ ಈ ಒಂದು ವರ್ಡನ್ನು ಯೂಸ್ ಮಾಡಿ. ಸೆಂಟೆನ್ಸಲ್ಲಿ ಹೇಗೆ ಫಾರ್ಮ್ ಮಾಡಿದ್ದಾರೆ? UAE ಆ್ಯಂಡ್ ಇಂಡಿಯಾ ಆರ್ ಇನ್ಕ್ರೀಸಿಂಗ್ ಕೊಲಾಬರೇಷನ್ ಇನ್ ದ ಏವಿಯೇಷನ್. ವಿಮಾನಯಾನದಲ್ಲಿ ಸಹಯೋಗವನ್ನು ಎರಡೂ ದೇಶಗಳು ಹೆಚ್ಚಿಸ್ಕೊಳ್ತಾ ಇದ್ದಾವೆ ಅಂತ ಹೇಳುವಾಗ ಈ ಪದವನ್ನು ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ ಹೇಗೆ ಮಾಡಬೇಕು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಅದೇ ಥರ ನೀವು ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಫೆಸಿಲಿಟೀಸ್ ಆ್ಯಂಡ್ ಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಈಗ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೇಳಿ, ಆರೋಗ್ಯ ಕ್ಷೇತ್ರದಲ್ಲಿ ಏನೆಲ್ಲ ಸೌಕರ್ಯಗಳಿರಬೇಕು ಅದನ್ನು ಕೊಡೋದು, ಆ ಫೆಸಿಲಿಟಿಗಳನ್ನ ಕೊಡೋದು ಹೆಲ್ತ್ ಹೇಳ್ತಾರೆ. ಸೊ ಇಲ್ಲಿ ವಿಮಾನಯಾನಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಈ ಪದವನ್ನು ಬಳಸಲಾಗಿದೆ. ಕನ್ನಡದಲ್ಲಿ ಮೀನಿಂಗ್ ಏನು? ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ, ಅಗತ್ಯವಾದಂಥ ನೆಸೆಸರಿಯಾದಂಥ ಸೌಕರ್ಯ, ಯೋಜನಾತ್ಮಕ ಕಟ್ಟಡ ಅಂತ ಹೇಳ್ಬೋದು. ಸಿನಾನಿಯಮ್ಸ್, ಸ್ಟ್ರಕ್ಚರ್ಸ್ ಅಂದರೆ ಯೋಜನಾತ್ಮಕ. ಸಿನಾನಿಯಮ್ಸ್ ಫೌಂಡೇಶನ್ ಅಡಿಪಾಯ, ಫ್ರೇಮ್‌ವರ್ಕ್ ಚೌಕಟ್ಟು. ಆಂಟೋನಿಯಮ್ಸ್ ಏನು? ವಿರುದ್ಧ ಪದ ಏನು? ರುಯಿನ್ ನಾಶ ಮಾಡು, ಕೊಲ್ಯಾಪ್ಸ್ ಆಗುತ್ತೆ. ಸೊ ಅದು ಕನ್ಸ್ಟ್ರಕ್ಟಿವ್ ಆಗಿದೆ, ಇದು ಡಿಸ್ಟ್ರಕ್ಟಿವ್ ಆಗಿದೆ. ಎಕ್ಸಾಂಪಲ್ ಸೆಂಟೆನ್ಸ್: ದ ಗವರ್ನಮೆಂಟ್ ಈಸ್ ಇನ್ವೆಸ್ಟಿಂಗ್ ಇನ್ ಏರ್‌ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್. ಸರ್ಕಾರ ವಿಮಾನ ನಿಲ್ದಾಣದ ಮೂಲಭೂತ ಸೌಕರ್ಯಗಳಲ್ಲಿ ಹೂಡಿಕೆ ಮಾಡುತ್ತಿದೆ ಅಂತ ಹೇಳುವಾಗ ಈ ಪದವನ್ನು ಈ ದಿನದ ಕೊನೆಯ ವೊಕ್ಯಾಬ್ಯುಲರಿ ವರ್ಡ್ ಸ್ಟ್ರಾಟಜಿಕ್. ಏನು ಸ್ಟ್ರಾಟಜಿಕ್ ಅಂದರೆ ಸ್ಟ್ರಾಟಜಿ, ಪ್ಲಾನ್ ಟು ಅಚೀವ್ ರೆಸ್ಪೆಕ್ಟ್. ಏನಾದರೂ ಎಕ್ಸಾಮ್ಸ್ಗಳು ತಂತ್ರ ಕಲ್ಪಿಸ್ಕೊಂಡಿರ್ತೀರಾ ಅಥವಾ ಒಂದು ಫ್ರೇಮ್ ಮಾಡ್ಕೊಂಡಿರ್ತೀರಾ ಅದನ್ನು. ಕನ್ನಡ ಮೀನಿಂಗ್ ಪರಿಕಲ್ಪಿತ ಅಥವಾ ಯುದ್ಧ ತಂತ್ರ ಅಥವಾ ತಂತ್ರ. ಸಿನಾನಿಯಮ್ಸ್ ಏನು? ಸ್ಟ್ರಾಟಜಿಕ್ಗೆ ಸಮಾನಾಂತರ ಇಂಗ್ಲಿಷ್ ಪದ ಟ್ಯಾಕ್ಟಿಕಲ್, ತಂತ್ರ. ಕ್ಯಾಲ್ಕುಲೇಟೆಡ್ ಅಂದರೆ ಮುಂಚೆನೆ ಅದನ್ನ ಗಣಿಸಿದ ಅಥವಾ ಕ್ಯಾಲ್ಕುಲೇಟ್ ಮಾಡಿದ ಅರ್ಥ ಬರುತ್ತೆ, ಅಥವಾ ಪ್ಲ್ಯಾಂಡ್ ಅಂತ ನೀವು ಯೋಜಿತವಾದ. ಇದಕ್ಕೆ ವಿರುದ್ಧ ಪದ ರ್ಯಾಂಡಮ್, ಯಾದೃಚ್ಛಿಕ. ಏನೋ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಪ್ಲಾನ್ ಏನಿರಲಿಲ್ಲ, ಸುಮ್ಮನೆ ಇದ್ದಕ್ಕಿದ್ದಂಗೆ ಹೆಂಗೆ ಮಾಡಿ ಇದ್ದಕ್ಕಿದ್ದಂಗೆ. ಅನ್‌ಪ್ಲಾನ್ಡ್ ಯೋಜಿತವಲ್ಲ. ಎಕ್ಸಾಂಪಲ್ ಸೆಂಟೆನ್ಸ್: ಇಂಡಿಯಾ ಆ್ಯಂಡ್ ದ UAE ಶೇರ್ ಎ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ ಏವಿಯೇಷನ್. ಭಾರತ ಮತ್ತು ಈ ವಿಮಾನಯಾನದಲ್ಲಿ ಯುದ್ಧ ತಂತ್ರದ ಸಹಭಾಗಿತ್ವವನ್ನು ಹೊಂದಿವೆ ಅಂತ ಬಳಸಲಾಗಿದೆ. ಗೆಳೆಯರೇ, ಇದಿಷ್ಟು ನಿಮಗೆ ಹಿಂದೂ ಪದ ವೊಕ್ಯಾಬ್ಯುಲರಿ. ಇದಕ್ಕಿಂತ ಹೆಚ್ಚು ಪದಗಳು ಅಂದರೆ ಪ್ರತಿಯೊಂದು 25ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿ ವರ್ಡ್ಸ್ ಮತ್ತು ಇದೇ ಥರ ಅದರದ್ದು ಮೀನಿಂಗ್ ಮತ್ತು ಪ್ರೊನೌನ್ಸಿಯೇಷನ್, ಸಿನಾನಿಯಮ್ಸ್ ಆ್ಯಂಡ್ ಪ್ರತಿಯೊಂದನ್ನು ನಮ್ಮ ಆ್ಯಪಲ್ಲಿ ನೀವು ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಈ ಬುಕ್ ಆ್ಯಪನ್ನು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ಲೂ ಕೂಡ. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಇದನ್ನು ಓದಿದ ನಂತರ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೂಡ ಕ್ವಿಜ್ ಆ್ಯಪಲ್ಲಿ ಸಿಗುತ್ತೆ. ಅದನ್ನು ನೀವು
ಸೊ ಕ್ವಿಜ್ ಸಖತ್ ಫನ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್‌ಗಳನ್ನ ಇನ್ವೈಟ್ ಒನ್ ಟು ಒನ್ ಬ್ಯಾಟಲ್ ಮಾಡ್ಬೋದು. ಲೀಡರ್ ಬೋರ್ಡ್ ಇಟ್ಟು ಬೇರೆಯವರಿಗಿನ್ನ ಮುಂದಿದ್ದೀರಾ, ಹಿಂದಿದ್ದೀರಾ ಅದನ್ನ ನೋಡ್ಕೊಂಡು ನಿಮ್ಮನ್ನ ನೀವು ಇನ್ಸ್ಪೈರ್ ಸೊ ಕೇಳಿಸ್ಕೊಳ್ಳಿ, ಓದಿ, ಟೆಸ್ಟ್ ಅಟೆಂಡ್ ಮಾಡಿ. ಈ ಥರ 360 ಡಿಗ್ರಿ ಲರ್ನಿಂಗ್ ಯುಟಿಲೈಸ್ ಮಾಡ್ಕೊಳ್ಳಿ. ಇದಕ್ಕಿನ ಹೆಚ್ಚಿನ ಓದನ್ನ ಬೇಕು ನಿಮಗೆ ಅಗತ್ಯ ಇದೆ ಅಂತ rivershunt.com ಫೌಂಡೇಶನ್ ಕೋರ್ಸ್ ತುಂಬ ಅಂದರೆ ತುಂಬ ಕಡಿಮೆ ಖರ್ಚು ಪ್ರತಿಯೊಂದನ್ನು ಹೇಳ್ಕೊಡ್ಲಾಗುತ್ತೆ. ಲಿಮಿಟೆಡ್ ಟೈಮ್ ಅನ್ಲಿಮಿಟೆಡ್ ಟೈಮ್, ಅನ್ಲಿಮಿಟೆಡ್ ಅಧ್ಯಯನ ಸಾಮಗ್ರಿ ಆಕ್ಸೆಸ್. ಇದಿಷ್ಟು ವ್ಯಾಬ್ಯುಲರಿ ವರ್ಡ್ಸ್ ಆಯಿತು. ಒಂದಷ್ಟು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ. ಸೊ ಅದೇ ಒಂದು ಟ್ಯುಟೋರಿಯಲ್‌ನ ಅಂದರೆ ಇಂಡಿಯಾ UAE ಏವಿಯೇಷನ್ ಪಾರ್ಟ್ನರ್‌ಶಿಪ್ ಅದರಲ್ಲಿ ಬಳಸಲಾಗಿರ್ತಕ್ಕಂತಹ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅನ್ನು ಇಲ್ಲಿ ಎಕ್ಸ್‌ಪ್ಲೈನ್. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್‌ಗೆ ನಾವು ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ ನುಡಿಗತ್ತು ಅಥವಾ ನಾಣ್ಣುಡಿ ಮತ್ತು ಪದಪುಂಜ. 2 ಕ್ಕಿಂತ ಹೆಚ್ಚು ಪದಗಳು ಸೇರಿ, 1 ಕ್ಕಿಂತ ಹೆಚ್ಚು, 2 ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದೇ ಅರ್ಥವನ್ನು ಕೊಡುತ್ತಾ ಇದನ್ನು ನಾವು ಅಂತ ಹೇಳ್ತೀವಿ. ಆ ಥರದ ಪದಗಳನ್ನು, ಪದ ಬಳಕೆಯನ್ನು ನೀವು ಕಲಿಯಲೇಬೇಕು. ನೀವು ಎಫೆಕ್ಟಿವ್ ಆಗಿ ತುಂಬ ಪ್ರೌಢಿಮೆಯಿಂದ ನಿಮ್ಮ ಆನ್ಸರ್ಸ್‌ನ ಪ್ರೆಸೆಂಟ್ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್‌ನಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ ಇದು ಅತ್ಯಂತ ಅಗತ್ಯ. ಸೊ ನೀವು ಇದನ್ನು ಕಲೀಲೇಬೇಕು. ಫೋಕಸ್ ಮಾಡಿ ಕಲೀರಿ. ಇಲ್ಲಿ ಈ ವೆಬ್ಸೈಟ್ ಮೂಲಕ ಪ್ರತಿದಿನ 6 ಇಡಿಯಮ್ಸ್, 6 ವೊಕ್ಯಾಬ್ಯುಲರಿ ವರ್ಡ್ಸ್ ಕಲಿಸ್ತಿದ್ದೀವಿ. ನೀವು 20ಕ್ಕೂ ಹೆಚ್ಚು ಇಡಿಯಮ್ಸ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್‌ನ ಪ್ರತಿದಿನ ನಮ್ಮ ಇ ಬುಕ್ ಆ್ಯಪಲ್ಲಿ ಕಲಿಬೋದು. ಅಥವಾ ನಿಮಗೆ ಇ ಬುಕ್ ಆ್ಯಪ್‌ನ ಅಗತ್ಯ ಇಲ್ಲ, ಕಲ್ತಿದ್ದೀರಾ, ನಿಮ್ಮನ್ನು ಟೆಸ್ಟ್ ಮಾಡ್ಕೋಬೇಕು, ನಮ್ಮ ಕ್ವಿಝನ್ನ ಅಟೆಂಡ್ ಮಾಡ್ಬೋದು. ಎರಡೂ ಕೂಡ ಫ್ರೀನೇ ಇದೆ. ನಿಮ್ಗೆ ಯಾವುದೇ ಹಣನೂ ಇಲ್ಲ, ಜಾಹೀರಾತೂ ಇಲ್ಲ. ಮೊದಲ ಪ್ರೈಸ್ ಏನು? ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅದರ ಪ್ರೊನೌನ್ಸಿಯೇಷನ್ ಹಾಗೆ, ಬ್ಲೆಸ್ಸಿಂಗ್ ಇನ್ ಡಿಸ್ ಅಂದರೆ ಏನು? ಅದರ ಅರ್ಥ ಏನು? ಸಮಥಿಂಗ್ ದಟ್ ಸೀಮ್ಸ್ ಬ್ಯಾಡ್ ಅಟ್ ಫಸ್ಟ್ ಬಟ್ ಟರ್ನ್ಸ್ ಔಟ್ ಟು ಬಿ. ಏನೋ ಒಂದು ತುಂಬ ಕೆಟ್ಟದಾಗ್ತಿದೆಯಲ್ಲ, ಓ ಯಪ್ಪ ಇದು ಬೇಡ, ಅದೇ ಒಂದು ಅವಕಾಶ ಆಗಿರುತ್ತೆ. ಅದನ್ನು ಸಮಥಿಂಗ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಪ್ರಾರಂಭದಲ್ಲಿ ಕೆಟ್ಟದಾಗಿ ಕಾಣಿಸಿದ್ರು ಕೂಡ ನಂತರ ಅದರಿಂದ ಉತ್ತಮ ಫಲಿತಾಂಶ ಸಿಗುವ ಒಂದು ಘಟನೆ ಏನಿರುತ್ತೆ ಅದನ್ನು ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಲಾಗುತ್ತೆ. ಇದಕ್ಕೆ ಸಮಾನಾರ್ಥಕ ಪದ ಹಿಡನ್ ಅಡ್ವಾಂಟೇಜಸ್, ಕೂಡ ಲಾಭ ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಗುಡ್, ಅನಿರೀಕ್ಷಿತ ಹಿತ ಅಥವಾ ಹಿತಕರ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಆಂಟೋನಿಯಮ್ಸ್ ಅಥವಾ ವಿರುದ್ಧ ಪದಗಳು ಏನು ಅಂತ ಹೇಳಿದ್ರೆ ಮಿಸ್ಫಾರ್ಚೂನ್ ಅಂತ ಹೇಳ್ಬೋದು, ದುರಾದೃಷ್ಟ, ಅನ್ಲಕ್ಕಿ ಇವೆಂಟ್ ಅಂತ ಹೇಳ್ಬೋದು. ಈ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸನ್ನು ಆ್ಯಕ್ಚುಲಿ ಇಡಿಯಮ್ಸಿಗೆ ನಾವು ಸಿನಾನಿಮ್ಸ್, ಆಂಟೋನಿಮ್ಸ್ ಕೊಡೋ ಅಗತ್ಯ ಇಲ್ಲ. ಬಟ್ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ಈ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸನ್ನು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಣ. ಲಾಸಿಂಗ್ ದ ಜಾಬ್ ವಾಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಐ ಫೌಂಡ್ ಎ ಮಚ್ ಬೆಟರ್ ಒನ್. ಉದ್ಯೋಗವನ್ನು ಕಳೆದುಕೊಂಡಿದ್ದು ಒಳ್ಳೆಯದಾಯಿತು, ನನಗೆ ಅದಕ್ಕಿಂತ ಒಳ್ಳೆಯ ಕೆಲಸ ಸಿಕ್ತು ಅಂತ ಹೇಳುವಾಗ ಅಲ್ಲಿ ಕಳ್ಕೊಂಡ್ರೂ ಕೂಡ ನಂಗೆ ಲಾಭನೇ ಆಯಿತು ಅಂತ ಕಳ್ಕೊಂಡಿದ್ದು ಬ್ಲೆಸ್ಸಿಂಗ್ ಅನ್ನೋ ಥರ ಅರ್ಥ ಬರ್ತಾ ಇದೆ. ನೆಕ್ಸ್ಟ್ ಫ್ರೇಸ್ ಬ್ರೇಕ್ ದ ಐಸನ್ನು ಬ್ರೇಕ್ ಮಾಡೋದು. ಏನಂಗಂದ್ರೆ ಬರುತ್ತೆ ಟು ಸ್ಟಾರ್ಟ್ ಎ ಕನ್ವರ್ಸೇಷನ್ ಇನ್ ಎ ವೇ ವಾಟ್ ಮೇಕ್ಸ್ ಪೀಪಲ್ ಫೀಲ್ ಮೋರ್ ನಿಮ್ಮ ಮುಂದೆ ಇರ್ತಕ್ಕಂಥ ಜನರು ಒಂದು ಕಂಫರ್ಟಬಲ್ ಆಗಿ ಫೀಲ್ ಆಗೋ ರೀತಿಯಲ್ಲಿ ನೀವು ಮಾತನ್ನು ಪ್ರಾರಂಭಿಸೋದಿಲ್ಲ, ಅದನ್ನು ಬ್ರೇಕ್ ದ ಐಸ್ ಚರ್ಚೆಯನ್ನು ಪ್ರಾರಂಭಿಸೋದು. ಸೌಕರ್ಯ, ಅನ್ಕಂಫರ್ಟಬಲ್ ನ ನಿವಾರಿಸೋದು. ಇದೇ ಅರ್ಥವನ್ನು ಕೊಡ್ತಕ್ಕಂಥ
ಇತರ ಪದಗಳು ಸಮಾನಾರ್ಥಕ ಪದಗಳು ಇನಿಶಿಯೇಟಿವ್, ಕನ್ವರ್ಸೇಷನ್ ಚರ್ಚೆಯನ್ನು ಪ್ರಾರಂಭಿಸು, ಮೇಕ್ ಪೀಪಲ್ ಕಂಫರ್ಟಬಲ್ ಒಂದು ನಿಗದಿತ ವಾತಾವರಣವನ್ನು ಉತ್ತಮ ವಾತಾವರಣವನ್ನು ಮಾಡ್ತವೆ. ಇನ್ನು ಆಂಟೋನಿಯಮ್ಸ್ ಮೇಂಟೈನ್ ಸೈಲೆನ್ಸ್ ಐಸ್ ಥರನೇ ಇದ್ಬಿಡು ನಿಶ್ಚಲವಾಗಿ ನಿಶ್ಚಲತೆಯನ್ನು ಆಕ್ವರ್ಡ್ನೆಸ್ ರಹಿತ ಪರಿಸ್ಥಿತಿ. ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು ಇದನ್ನ? ದ ಹೋಸ್ಟ್ ಬ್ರೋಕ್ ದ ಐಸ್ ವಿತ್ ಅ ಫನಿ ಜೋಕ್ ಬಿಫೋರ್ ದ ಮೀಟಿಂಗ್ ಬಿಗ್. ಸಭೆಯ ಮೊದಲು ಆ ಸಭೆಗೆ ಬಂದಿರತಕ್ಕಂಥ ಅತಿಥಿಯನ್ನು ಒಂದು ತಮಾಷೆ ಮಾತಿಂದ ಜನರ ಮೈ ಚಳಿ ಬಿಡಿಸಿ ಫ್ರೀಯಾಗಿ ಫೀಲ್ ಮಾಡೋ ಥರ ಮಾಡ್ದ ಅಂತ ನಾವು ಇದನ್ನ ಬಳಸ್ಬೋದು. ನೆಕ್ಸ್ಟ್ ಬರ್ನ್ ದ ಮಿಡ್ ನೈಟ್ ಆಯಿಲ್. ನೈಟಲ್ಲಿ ಆಯಿಲ್ ಏನು ಅರ್ಥ ಬರುತ್ತೆ? ಟು ವರ್ಕ್ ಲೇಟ್ ಇಂಟು ಎಲ್ಲ ನೀವು ಓದ್ತಿರಲ್ಲ ಅದನ್ನ ನೀವೇನು ಹೇಳ್ಬೋದು? ಯು ಆರ್ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಟು ರೀಚ್ ಯುವರ್ ಗೋಲ್ ಅಂತ ಹೇಳ್ಬೋದು. ಕನ್ನಡ ಮೀನಿಂಗ್ ಏನಾಗುತ್ತೆ? ರಾತ್ರಿ ಉಷಾ ಕಾಲದವರೆಗೆ ಕೆಲಸ, ರಾತ್ರಿ ಮಧ್ಯರಾತ್ರಿವರೆಗೆ ಕೆಲಸ ಮಾಡೋದನ್ನ ಅಥವಾ ರಾತ್ರಿ ಎಲ್ಲ ಕೆಲಸ ಮಾಡೋದನ್ನ ಬಂದ ಮಿಡ್ ನೈಟ್ ಆಯಿಲ್ ಅಂತ ಹೇಳಲಾಗುತ್ತೆ. ವರ್ಕ್ ಲೇಟ್, ಹಾರ್ಡ್ ವರ್ಕ್ ಸಿನಾನಿಯಮ್ಸ್ ಆಗುತ್ತೆ. ಕೆಲಸನೇ ಮಾಡ್ದೇ ರಿಲ್ಯಾಕ್ಸ್ ಆಗಿರೋದು, ಪ್ರೊಕ್ರಾಸ್ಟಿನೇಟ್ ಆಗಿರೋದು, ಇದು ಅಂದರೆ ಮುಂದೂಡ್ಕೊಂಡು ಹೋಗೋದು. ಇವತ್ತು ಕಲಿಯೋದನ್ನ ನಾಳೆ ಕಲಿತೀನಿ, ನಾಡಿದ್ದು ಕಲ್ತ್ಬಿಡ್ತೀನಿ, ಇವತ್ತು ಹಾಗಾಗೈತಿ ಮುಂದಕ್ಕೆ ಹಾಕೊಂಡು ಹೋಗ್ತೀವಲ್ಲ, ಇದು ಇದಕ್ಕೆ ಬರ್ನ್ ದ ಮಿಡ್ ನೈಟ್ ಆಯಿಲ್ಗೆ ಆಪೋಸಿಟ್ ವರ್ಡ್. ವರ್ಡ್ ಯಾವುದು? ಸೊ ಇದನ್ನ ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೇಕಂತ ಆದರೆ ಶಿ ಹ್ಯಾಡ್ ಟು ಬರ್ನ್ ದ ಮಿಡ್ ನೈಟ್ ಆಯಿಲ್ ಟು ಫಿನಿಶ್ ಹರ್ ಪ್ರಾಜೆಕ್ಟ್ ಬಿಫೋರ್ ದ ಡೆಡ್. ಆ ಗಡುವಿತ್ತಲ್ಲ, ಆ ಡೆಡ್ಲೈನ್ಗೆ ಮುಂಚೆ ತನ್ನ ಯೋಜನೆಯನ್ನು ಪೂರ್ಣಗೊಳಿಸಿದ ಅವಳು ರಾತ್ರಿ ಕಾಲದವರೆಗೆ ಕೆಲಸ ಮಾಡಬೇಕಾಗಿತ್ತು. ರಾತ್ರಿ ಎಲ್ಲ ಕೆಲಸ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ಲಪ್ಪ. ನೆಕ್ಸ್ಟು ಹಿಟ್ ದ ನೇಲ್ ಆನ್ ದ ಹೆಡ್. ತಲೆ ಮೇಲೆ ಮೊಳೆ ಹೊಡೆಯೋದಂತ. ಟು ಡಿಸ್ಕ್ರೈಬ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಕಾಸಿಂಗ್ ಎ ಸಿಚುಯೇಷನ್ ಆರ್ ಎ ಪ್ರಾಬ್ಲಮ್. ಒಂದು ಪರಿಸ್ಥಿತಿಗೆ ಅಥವಾ ಸಂದರ್ಭಕ್ಕೆ ಕಾರಣ ಆಗಿರ್ತಕ್ಕಂಥ ಸಮಸ್ಯೆ ಏನು ಅದನ್ನ ಹೇಳೋದನ್ನ, ಸಮಸ್ಯೆ ಅಥವಾ ಪರಿಸ್ಥಿತಿಗೆ ಉಂಟಾಗಿರುವ ಪರಿಸ್ಥಿತಿಗೆ ಕಾರಣವನ್ನು ನಿರೂಪಿಸೋದನ್ನ ಹಿಟ್ ದ ನೈಲ್ ಅಂತ. ಅದಕ್ಕೆ ಏನು ಮೀನಿಂಗ್ ಅಂತ ಹೇಳುತ್ತೆ? ಬಿ ಅಕ್ಯುರೇಟ್. ಅಕ್ಯುರೇಟ್ ಆಗಿ ಸರಿಯಾಗಿ ಹೇಳಪ್ಪ. ಐಡೆಂಟಿಫೈ ದ ರೂಟ್ ಕಾಸ್. ಮೂಲ ಕಾರಣವನ್ನು ಪತ್ತೆ ಹಚ್ಚೋದು. ಅದಕ್ಕೆ ವಿರುದ್ಧ ಪದ ಮಿಸ್ಇಂಟ್ರಪ್ಟ್, ತಪ್ಪಾಗಿ ಅರ್ಥ ಮಾಡಿಸೋದು. ಈ ಬಗೆ, ಈ ವಯೇಜ್ ಅಂದರೆ ಅಸ್ಪಷ್ಟವಾಗಿ ಗೊಂದಲ ಮೂಡೋ ರೀತಿಯಲ್ಲಿ ಹೇಳಿ. ಇದನ್ನ ಎಕ್ಸಾಂಪಲ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ವೆನ್ ಹಿ ಸೆಡ್ ದ ಕಂಪನಿ ನೀಡೆಡ್ ಬೆಟರ್ ಮಾರ್ಕೆಟಿಂಗ್ ಹಿ ಹಿಟ್ ದ ನೈಲ್ ಆನ್ ದ ಹೆಡ್. ಅಕ್ಯುರೇಟ್ ಆಗಿ ಹೇಳ್ದ ಅವನು ಆ ಮಾರ್ಕೆಟಿಂಗಿಗೆ ಏನು ಬೇಕು ಅನ್ನೋದನ್ನ ನಿಖರವಾಗಿ ಅರ್ಥೈಸಿದ. ಇದನ್ನ ಬಳಸ. ನೆಕ್ಸ್ಟ್ ಫ್ರೇಸ್ ಥ್ರೋ ಇನ್ ದ ಟವಲ್. ಥ್ರೋ ಇನ್ ದ ಟವಲ್. ಇಲ್ಲಿ ಟವಲ್ ಅಂತ ಬರುತ್ತೆ. ಯೂಶಲಿ ನಾವು ಇಂಡಿಯನ್ ಇಂಗ್ಲೀಷಲ್ಲಿ ಟವೆಲ್ ಯೂಸ್ ಮಾಡಿ ನೀವು ಆ ಥರನೂ ಹೇಳ್ಬೋದು. ಸೊ ಮೀನಿಂಗ್ ಏನು ಅಂತ ಹೇಳಿದ್ರೆ, ಟು ಗಿವ್ ಅಪ್ ಆರ್ ಕ್ವಿಟ್, ಬಿಟ್ಬಿಡೋದು. ನನ್ನ ಕೈಲಿ ಆಗಲ್ಲಪ್ಪ ಇದನ್ನು ಕಲೀಲಿಕ್ಕೆ ಅಂತ ನೀವೇನಾದರೂ ಇದನ್ನು ಬಿಟ್ಬಿಟ್ರೆ, ನೀವು ನಿಮ್ಮ ಲರ್ನಿಂಗನ್ನು ಥ್ರೋ ಇನ್ ದ ಟವಲ್ ಅಂತ ಹೇಳ್ಬೋದು. ಸರೆಂಡರ್ ಶರಣಾಗತಿ, ಗಿವ್ ಅಪ್ ಇದೆಲ್ಲ ಇದರ ಸಿನಾನಿಮ್ಸ್ ಆಗುತ್ತೆ. ಇದಕ್ಕೆ ವಿರುದ್ಧ ಪದ ಅಂತ ಹೇಳಿದ್ರೆ ಪರ್ಸೆವರ್, ಆಡೋದು. ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಛಲವನ್ನು, ಕಲಿಕೆಯನ್ನು ನಿರಂತರವಾಗಿ ಶ್ರದ್ಧೆಯನ್ನು ಕಾಯ್ದುಕೊಳ್ಳೋದನ್ನ ಪರ್ಸಿವರೆನ್ಸ್ ಅಂತ ಹೇಳ್ತಾರೆ. ಪರ್ಸಿವರ್, ಕೀಪ್ ಟ್ರೈ, ಹೋದ್ರೂ ಕೂಡ ಬಿಡದೆ ಸಾಧಿಸ್ಲಿಕ್ಕೆ ಅದನ್ನ ಇದಕ್ಕೆ ವಿರುದ್ಧವಾಗಿ, ಥ್ರೋ ಇನ್ ದ ಟವಲ್ಗೆ ವಿರುದ್ಧವಾಗಿ ಎಕ್ಸಾಂಪಲ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡೋಣ.
ಆಫ್ಟರ್ ಟ್ರೈಯಿಂಗ್ ಟು ಫಿಕ್ಸ್ ದ ಮೆಷಿನ್ ಫಾರ್ ಹವರ್ಸ್, ಹಿ ಫೈನಲಿ ಥ್ರೋ ಇನ್ ದ ಗಂಟೆಗಟ್ಟಲೆ ಆ ಮಿಷಿನನ್ನು ಸರಿ ಮಾಡಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಬಿಟ್ಟ. ಇದನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ಬೈಟ್ ದ ಬುಲೆಟ್. ಬುಲೆಟನ್ನು ಕಡಿಯೋಕೆ ಹೋಗಿ ಯೋಚನೆ ಮಾಡಿ. ಅದರರ್ಥ ಬುಲೆಟ್ ಕಡಿದ್ರೆ ನಿಮ್ಗೆ ಹಲ್ಲಿಗೆ ನೋವಾಗುತ್ತೆ, ಇನ್ನೇನಾಗಲ್ಲ. ಸೊ ನೋವನ್ನು ನೀವು ತಡ್ಕೋಬೇಕು. ಆದರೆ ಅದೇ ಅರ್ಥ ಬರುತ್ತೆ ಇಲ್ಲಿ. ಟು ಎಂಡ್ಯೂರ್ ಪೇಯ್ನ್ ಆರ್ ಡಿಫಿಕಲ್ಟಿ ಬ್ರೇವ್ಲಿ. ಧೈರ್ಯದಿಂದ ಬುಲೆಟ್ಟು ನಿಮ್ಗೆ ಹಲ್ಲಿಗೆ ನೋವಾಗುತ್ತೆ ಅಥವಾ ಹಲ್ಲು ಮುರಿಯುತ್ತೆ ಅಂತ ಗೊತ್ತಿದ್ರು ಕಡಿಲಿಕ್ಕೆ ಅದು ಧೈರ್ಯ. ಅದರಿಂದ ಉಂಟಾಗುವ ಪೇಯ್ನನ್ನು ನಿರ್ಲಕ್ಷ್ಯ ಮಾಡಿ ಪೇಯ್ನ್ ಬಂದರೂ ಪರವಾಗಿಲ್ಲ ಅಂತ ಅದೇ ಪೇಯ್ನನ್ನು ಸಹಿಸಿಕೊಳ್ಳುವಂಥ ಶಕ್ತಿ. ಸೊ ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸೋದನ್ನು ಬೈಟ್ ದ ಬುಲೆಟ್ ಅಂತ ಹೇಳಲಾಗುತ್ತೆ. ಅದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದ ಎಂಡ್ಯೂರ್. ಫೇಸ್ ಬ್ರೇವ್ಲಿ, ಧೈರ್ಯದಿಂದ ಎದುರಿಸೋದು. ಇದಕ್ಕೆ ಆಪೋಸಿಟ್ ಆಗಿರೋದು ವಾಯ್ಡ್, ಗಿವ್ ಅಪ್, ಬಿಟ್ಬಿಡೋದು, ಇಲ್ಲ ಬೇಡಪ್ಪ ಇದು ನನ್ನ ಕೈಲಿ ಅವಾಯ್ಡ್ ಮಾಡು. ಸೊ ಎಕ್ಸಾಂಪಲ್ ಸೆಂಟೆನ್ಸ್ ನಾವು ಬೈಟ್ ದ ಬುಲೆಟ್ನ ಹೇಗೆ ಮಾಡ್ಬೋದು? ಹಿ ಡಿಡಂಟ್ ಲೈಕ್ ಪಬ್ಲಿಕ್ ಸ್ಪೀಕಿಂಗ್ ಬಟ್ ಹಿ ಹ್ಯಾಡ್ ಟು ಬೈಟ್ ದ ಬುಲೆಟ್ ಆ್ಯಂಡ್ ಗಿವ್ ದ ಪ್ರೆಸೆಂಟೇಷನ್. ಅವನಿಗೆ ಸಾರ್ವಜನಿಕವಾಗಿ ಮಾತಾಡೋದು ಇಷ್ಟ ಇರಲಿಲ್ಲ, ಆದರೆ ಅವನು ಧೈರ್ಯದಿಂದ ಅದನ್ನು ಎದುರಿಸ್ದ, ಅವನ ಪ್ರೆಸೆಂಟೇಷನನ್ನು ನೀಡ್ದ ಅಂತ ಹೇಳುವಾಗ ನಾವು ಈ ಪದಪುಂಜವನ್ನು ಬಳಸ್ತೀವಿ. ಗೆಳೆಯರೇ, ಡಿಯರ್ ಅಚೀವರ್ಸ್, ಇವತ್ತಿಗೆ ಈ ದಿನದ ವ್ಯಾಕ್ಯಾಬ್ಯುಲರಿ ಮತ್ತು ಇಡಿಯಮ್ಸ್. ನೀವು ಇದನ್ನು ಟೆಸ್ಟ್ ಎಷ್ಟು ಕಲ್ತಿದ್ದೀರಾ ಟೆಸ್ಟ್ ಮಾಡ್ಕೋಬೇಕಂತ ಒಂದು ಕೆಲಸ ಮಾಡಿ. ಕ್ವಿಜ್ ಅಟೆಂಡ್ ಮಾಡೋದ್ರ ಮೂಲಕನೂ ಕೂಡ ನೀವು ಕಲಿಬೋದು. ಪ್ರಾಕ್ಟೀಸ್ ಕ್ವಿಝಸ್ ಇದೆ, ಅದನ್ನು ಮಾಡ್ಕೋಬೋದು. ಹೆಚ್ಚು ಪದಗಳನ್ನು ಕಲೀಲಿಕ್ಕೆ ನೀವು ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮ್ಮ ಮೈಂಡು ಅದನ್ನು ಕಂಡುಹಿಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಯು ಕ್ಯಾನ್ ಟ್ರೈನ್ ಯುವರ್ ಬ್ರೈನ್ ಆಲ್ಸೋ. ಜೊತೆಗೆ ಇನ್ನೂ ಹೆಚ್ಚು ಓದಬೇಕು, ನನಗೆ ಸಾಕಾಗಲ್ಲ ಅನ್ನೋದಾದರೆ ಫ್ರೀಯಾಗಿ ಸಿಗ್ತಾ ಇದೆ. ಕೆಲವೇ ತಿಂಗಳುಗಳಿಗಷ್ಟೇ, ಏನಕ್ಕಂದರೆ ಆಗಿ ಶುರುವಾಗಿ ಕೆಲವೇ ತಿಂಗಳು ಫ್ರೀಯಾಗಿ ಸಿಗುತ್ತೆ. 1 ವರ್ಷದವರೆಗೆ ನೀವು ಇವಾಗ ಮಾಡಿಕೊಂಡ್ರೆ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಇರ್ತಕ್ಕಂತಹ ಅಧ್ಯಯನ ಸಾಮಗ್ರಿ ಎಲ್ಲ ಥರದ್ದು ಎಡಿಟೋರಿಯಲ್ಸ್ ಅನಾಲಿಸಿಸ್ ಇರುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇರುತ್ತೆ, ಕ್ವಿಜ್ ಇರುತ್ತೆ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ, ವ್ಯಾಕ್ಯಾಬ್ಯುಲರೀಸ್ ಇರುತ್ತೆ. ಸೊ ನಿಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಅಧ್ಯಯನ ಸಾಮಗ್ರಿಗಳು ಪ್ರತಿದಿನವೂ ಹೊಸ ಹೊಸದಾಗಿ ಅಪ್ಡೇಟ್ ಆಗುತ್ತೆ. ಮೇಕ್ ಯೂಸ್ ಆಫ್. ಪುನಃ ನಾಳಿನ ತರಗತಿಯೊಂದಿಗೆ ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಈ ಇಂಗ್ಲೀಷ್ ಕಲಿಯೋದ್ರ ಜೊತೆಗೆ ನೀವು ದೊಡ್ಡ ಪರೀಕ್ಷೆಗಳಿಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಕ್ಕಂಥ ಪರೀಕ್ಷೆ ಆಗ್ತಾ ಇದ್ದರೆ ಈ ಎಡಿಟೋರಿಯಲ್ ಅನಾಲಿಸಿಸ್ನ ನೀವು ಕೇಳಲೇಬೇಕು. ನಿಮಗೆ ಅದರ ಅಗತ್ಯ ಇರುತ್ತೆ, ಕೇಳಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಗೆಳೆಯರಿಗೆ ಯಾರಿಗೆ ಇದರ ಅಗತ್ಯ ಇರುತ್ತೆ, ಯಾರು ಕಲಿಬೇಕಿರುತ್ತೆ ಅಂಥವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನು ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್. ನಿಮ್ಮ ಪದ ದಿನವೂ ಸಂಪಾದಿಸ್ಕೊಳ್ಳಿ. ಸಂಪಾದಿಸ್ತೀವೋ ಇಲ್ವೋ, ಆ ನಂತರ ಇದನ್ನು ಸಂಪಾದಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ನೀವು ಸಂಪಾದಿಸಲೇಬಹುದು, ಸಂಪಾದಿಸಿ. ಇದರ ಸಂಪಾದನೆ ಚೆನ್ನಾಗಿದ್ದರೆ ಹಣದ ಸಂಪಾದನೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ. ದಟ್ ಈಸ್ ಮೈ ಅಷ್ಟ. ಟೇಕ್ ಕೇರ್. ಬಾಯ್ ಬಾಯ್.